ಶೃಂಗೇರಿಯಲ್ಲಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರ 34ನೇ ವರ್ಧಂತಿ ಮಹೋತ್ಸವದ ಅಂಗವಾಗಿ ಶ್ರೀ ವಿದ್ಯಾನಂದ ಸ್ವಾಮೀಜಿಯವರು ಜಗದ್ಗುರುಗಳ ದರ್ಶನ ಪಡೆದು ಆಶೀರ್ವಾದ ಸ್ವೀಕರಿಸಿದರು. ಇದು ಎಲ್ಲಿಂದ? ಮೈಸೂರಿಂದ ಅನ್ನೂರಿಂದನೇ ಪ್ರಾರಂಭ ಆಗುತ್ತೆ. ಅಲ್ಲಿ ಮಂಜುನಾಥ್ ಅಂತ ಇದ್ದಾರೆ, ಅವರು ನಾನು ಒಂದ್ಸಲ ಮಾತಾಡಿದೆ, ಇಲ್ಲ ಆಗ್ಬೇಕಪ್ಪ ಅಂತ. ಆಯ್ತು, ನೀವು ನೋಡಿ ಏನು ಮಾತಾಡಬೇಕು. ಅದಕ್ಕೆ ನಾನೇನು ಅನ್ಕೊಂಡಿದ್ದೀನಿ, ಈ ಜಾಗ ಮುಂದೆ ಇರ್ತದೆ, ಮುಂದೆ ಒಂದು 50 ಎಕರೆ 100 ಎಕರೆ ಗೋಮಾಳ ಇರ್ತದೆ. ಈ ತಗೊಂಡ್ರೆ ನಮಗೆ ಗೋಮಾಳ ಆ ತರ ಒಂದು ಜಾಗನ ಕೇಳಿದ್ದೀನಿ ಸರ್. ಆ ಭಾಗದಲ್ಲಿ ಆದ್ರೆ ಸನ್ನಿಧಾನ ತಮ್ಮ ಅನುಗ್ರಹ ಆ ಭಾಗಕ್ಕಿದ್ರೆ ನಮ್ಮ ಹಿಂದೂಗಳು ಎಷ್ಟೋ ಜನ. ಆಮೇಲೆ ಮುಂದೆ ಆ ಭಾಗದಲ್ಲಿ ಹೆಚ್ಚು ನಮ್ಮ ಪರಿಚಯನೂ ಜಾಸ್ತಿ ಇಲ್ಲ. ಮೈಸೂರು, ನಂಜನಗೂಡು, ಚಾಮರಾಜನಗರ ಅಲ್ಲೆಲ್ಲ, ಮತ್ತೆ ಹೆಬ್ಸೂರು ಆ ಕಡೆ ಇದೆ, ಈ ಭಾಗದಲ್ಲಿ ಅಷ್ಟು. ಆಮೇಲೆ ಈ ಯಡಿಯೂರು ಈ ತರ ಒಂದ್ಸಲಿ ತಾವು ಚಿತ್ತೈಸಿ ಯಾವ ತರ ಸಮುದ್ರ ಒಂದು ಫೋಟೋ ಹೇಳ್ತಾರೆ ಆ ತರ ನಾನೇನು ಎಲ್ಲ ನಿಂತು ಮಾಡಿಸಿಲ್ಲ. ತಾವು ಒಂದ್ಸಲ ಬಂದ್ರೆ ಯಡಿಯೂರು ಅಲ್ಲೇ ಅದ ಇಲ್ಲಿ ನಮ್ಮ ಕುಣಿಗಲ್ ರೋಡ್ ಅದ್ಯಾವ್ದು ಇದ್ದ ಒಂದ್ಸಲಿ ಯಡಿಯೂರಿನಲ್ಲಿ ಅದ್ಯಾವ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಏನೋ ಇತ್ತು, ಬೆಳ್ಳಿರತ್ನ ಸಮರ್ಪಣೆ ಅಂತ ಏನೋ ಹೋಗುದಿತ್ತು. ಆಮೇಲೆ ಅಲ್ಲಿ ಬೆಳಿಗ್ಗೆ ಅವ್ರ ಕರೆದೇನಂದ್ರೆ ನಿರ್ಮಲಾನಂದನ ಬರ್ತಾರೆ. ಈ ವೇಳೆ ಕೆಜಿ ದೇವಿ ಪಟ್ಟಣದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಿಂದ ಜಗದ್ಗುರುಗಳ ಸನ್ನಿಧಿಗೆ ಮಹಾಪ್ರಸಾದ ಸಮರ್ಪಿಸಲಾಯಿತು. ಶ್ರೀ ವಿದ್ಯಾಚೌಡೇಶ್ವರಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾರ್ಯಗಳು, ಶ್ರೀ ಶಾರದಾಂಬಾ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಕಟ್ಟಡ ಕಾಮಗಾರಿಗಳ ಕುರಿತು ಜಗದ್ಗುರುಗಳಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ 32 ಅಡಿ ಏಕಶಿಲಾ ಶ್ರೀ ಆದಿಶಂಕರಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆಗೆ ಸಿದ್ಧತೆ, ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆ ಕುರಿತು ವಿವರ ಸಲ್ಲಿಸಲಾಯಿತು. ಮುಂಬರುವ ನವರಾತ್ರಿ ಮಹೋತ್ಸವದ ಸಿದ್ಧತೆಗಳ ಬಗ್ಗೆಯೂ ಜಗದ್ಗುರುಗಳ ಮಾರ್ಗದರ್ಶನ ಪಡೆಯಲಾಯಿತು. ಕ್ಷೇತ್ರದ ಧಾರ್ಮಿಕ ಹಾಗೂ ಅಭಿವೃದ್ಧಿ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ, ಧಾರ್ಮಿಕ ಸೇವಾ ಕಾರ್ಯಗಳು ಮತ್ತಷ್ಟು ವೃದ್ಧಿಯಾಗಲಿ ಎಂದು ಜಗದ್ಗುರುಗಳು ಶುಭ ಹಾರೈಸಿ ಆಶೀರ್ವದಿಸಿದರು. ಪಲ್ಲಕ್ಕಿ ಸಹಿತವಾಗಿ ಶಟಾರಿ ತಗೊಂಡು ಗುರುಗಳಿಗೆ ಫಲ ಸಮರ್ಪಣೆ ಮಾಡಿ ಅಲ್ಲೇ ಶರಣಾಗತರಾಗಿ ಬರಬೇಕು, ಕಾನೂನಲ್ಲೇ ಬರೆದಿದ್ದಾರೆ. ನಾನು ಮತ್ತೆ ಗುರುಗಳು ಅಲ್ಲಿಗೆ ಹೋಗಿಲ್ಲ. ಮೊನ್ನೆ ವರ್ಧಂತಿ ದಿನನೂ ಅಷ್ಟೇ, ಮೊದಲು ನೀವು ಹೋಗಿ ಗುರುಗಳಿಗೆ ಎಲ್ಲ ಇವತ್ತು ಬರ್ತೀವಿ ಅಂದ್ರು. ಇಲ್ಲ ನೀವು ಇವತ್ತೇ ಹೋಗ್ಬೇಕು, ಗುರುಗಳಿಗೆ ಪ್ರಸಾದ ಸಮರ್ಪಣೆ ಮಾಡ್ಬಿಟ್ಟು ನೀವು ಬನ್ನಿ. ನಾನು ಅಂದ್ರೆ ಅವತ್ತು ನಾನು ಹೋದ್ಸಲ ಬರೋಣ ಅಂದಿಲ್ಲ, 2 ದಿನ ಬಿಟ್ಕೊಂಡು ತಪ್ಪನೆ ಮಾಡಿದೆ ಸರ್. ಅದನ್ನೇ ಇಟ್ಕೊಂಡು ನಾನೇನ್ ಮಾಡ್ತೀನಿ, ವರ್ಧಂತಿ ದಿವಸ ಅಲ್ಲಿ ಪೂಜೆ ಅಮ್ಮನವರು ವಿಶೇಷವಾಗಿ ಮಾಡಿ ಉತ್ಸವ ಮಾಡಿ ಅಲ್ಲಿ ಅಕ್ಕಪಕ್ಕ ಶಾಲೆಗಳಿಗೆಲ್ಲ ಬುಕ್ಸ್ಗಳು ಅವೆಲ್ಲ ಕೊಡಿಸ್ಕೊಡ್ತೀವಿ ಸರ್. ಇವಾಗಂತೂ ಆ ಭಾಗದಲ್ಲಿ ಶಾರದಾ ಪೀಠ ಎರಡು ಭಾವಚಿತ್ರಗಳನ್ನು ಇದಿದೆ ಸರ್. ಆಮೇಲೆ ನಮ್ಮ ಭಾಗದಲ್ಲಿ ಸನ್ನಿಧಾನ ಟಿಟಿಗಳನ್ನು ಮಾಡಿಸಿ ಶಾಲೆಗಳಿಗೆ ವ್ಯವಸ್ಥೆ ಮಾಡಿ ಆ ಶಾಲೆಗಳ ಮಕ್ಕಳನ್ನು ಹಳ್ಳಿ 4 ಮಕ್ಕಳು ಹೋಗ್ತಾರೆ ಸರ್. ಮಕ್ಕಳುಗಳು ಏನಾಗ್ತವೆ ಆಟಗಳು ಮಾಡ್ಕೊಂಡು ನಾನೇ ಅದಕ್ಕೆ ಗುರುಗಳ ಫೋಟೋ ಶಾಲಾ ಮಠದೇಶಗಳು ತಾವು ಆ ಕಡೆ ಚಿತ್ತೈಸಿದಾಗಲೇ ಅದನ್ನ ಲೋಕಾರ್ಪಣೆ ಮಾಡಬೇಕು. ಇಲ್ಲಾಂದ್ರೆ ಬೇರೆ ಬೇರೆ ತರ ಅಲ್ಲಿ ಬಂದಿದ್ದ ಸಂದರ್ಭದಲ್ಲಿ ನಾವು ಬಂದವಾಗ ಅಲ್ಲಿ ಮನೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀರ ಸರ್. ಅಲ್ಲಿ ಬಹಳ ಕೋಟ್ಯಾಂತರ ಜನ ಹೋಗ್ತಾರೆ, ಅನ್ನೂರು ಆ ಸೈಡು. ಅಲ್ಲೇನಾಗಿದೆ, ಕ್ರಿಶ್ಚಿಯನ್ ಕನ್ವೆಂಟ್ ಜಾಸ್ತಿ ಆಗ್ತದೆ ಸರ್ ಆ ಭಾಗದಲ್ಲಿ, ಸಿಕ್ಕಾಪಟ್ಟೆ ಆಗ್ತಾರೆ ಸನ್ನಿಧಾನ. ಅಲ್ಲಿ ಜಾಗನೂ ಕಮ್ಮಿ ಸಿಗುತ್ತೆ. ನಮ್ಗೊಂದು ಶಂಕರಮಠ ಆ ಭಾಗದಲ್ಲಿ ಆದ್ರೆ ನಾವು ಎಲ್ಲೋ ಒಂದ್ ಕಡೆ. ಬಳಿಕ ಶ್ರೀ ವಿದ್ಯಾನಂದ ಸ್ವಾಮೀಜಿಯವರು ಜಗದ್ಗುರುಗಳಿಗೆ ಮಂಗಳಾರತಿ ನೆರವೇರಿಸಿ ದರ್ಶನಾಶೀರ್ವಾದ ಸ್ವೀಕರಿಸಿದರು. ಕ್ಷೇತ್ರದಲ್ಲಿ ಶನೇಶ್ವರ ನಮಗೆ ಮಹಾಸಂಘ ಪಾಲಿಕೆ ಉದ್ದೇಶ ಅಂತ ಸಂಘನ ಮನೆಯನ್ನು ಜಗದ್ಗುರುವಿನ ಪೂಜೆ ಅಂತ ಹೇಳಿ ಪಾದಕ ಪೂಜೆ ಅಂತ ಒಂದು
ಮಾಡಿ ಸಂವಿಧಾನ ಯಾರು ಇಚ್ಛೆ ಪಡ್ತಾರೋ ಅವ್ರ ಮನೆಗೆ ಗುರುಗಳ ಫೋಟೋ ಇಡೋದು, ಗುರುಗಳ ಪಾದಕ್ಕೆ ಒಂದು ಚಿನ್ನದ ಹೊದಿಕೆ ಮಾಡಿಸಿ ಒಂದು ಬಸ್ಸೇ ಮಾಡಿಸ್ಬಿಡೋದು ಸಂವಿಧಾನ. ಅದಕ್ಕೆ ಯಾರು ಇಚ್ಛೆ ಮಾಡೋದು ಅದನ್ನ ಗುರುಗಳ ಪಾದಕ್ಕೆ ತಗೊಂಡು ಫೋಟೋ ಇಡೋದು, ಅದ್ವೈತ ಸಿದ್ಧಾಂತದ ಬಗ್ಗೆ ಒಂದು ಪ್ರಚಾರ ಮಾಡೋದು, ಅದೊಂದನ್ನ ಪ್ರಾರಂಭ ಮಾಡಬೇಕಂತ ಸಂಕಲ್ಪ ಮಾಡಿದೆ ಸರ್. ಅದೊಂದು ಪಾದಕ್ಕೆ ಒಂದು ಚಿತ್ರ ಇಸ್ರೆ ಅದನ್ನು ನಾನು ಅದೇ ಇದು ಸಾರಿ. ಇದರಲ್ಲಿ ಛತ್ರಗಳು ವಿಗ್ರಹ ಯಾವಾಗಲೂ ಅಕ್ಷರದಿಂದ ಇಲ್ಲೇ ಇರಬೇಕು ಅಂತ ಸಂವಿಧಾನ. ಬೇಗ ಚಿತ್ತೈಸಿ ಒಂದು ಅನ್ನೋದು ಪೂಜೆ, ಭೂಮಿ ಪೂಜೆ ಎಲ್ಲ ಒಂದು ಅಂದ್ರೆ ಈಗ ಅದೇ ಕೆಲಸ ಎಲ್ಲ ಆಗ್ತಾ ಇದೆ ಎಲ್ಲ ಚೆನ್ನಾಗಿದೆ. ಭೂಮಿ ಪೂಜೆ ಅಂತ ಮತ್ತೆ ಅಂದ್ರೆ ಭೂಮಿ ಮಾಡಿಸ್ಬಿಟ್ಟು ತಾವೇ ಮಾಡಬೇಕು ಸಂವಿಧಾನ. ಕೆಲಸ ಎಷ್ಟು ಮಾಡಿದ್ರ ಮೇಲೆ ಭೂಮಿ ಪೂಜೆ ಮಾಡೋದು ಚೆನ್ನಾಗಿದೆ. ಅಲ್ಲಿ ಕೆಲಸ ಮಾಡ್ತಾರೆ ಸಂವಿಧಾನ. ಎಲ್ಲೂ ಯಾರಿಗೂ ಗೊತ್ತೇ ಇಲ್ಲ ಈ ಕೆಲಸ ನಡೀತಾ ಇದೆ ಅಂತ. ಕೋಲಾರದ ಹತ್ರ ಸಂವಿಧಾನ ಯಾರ್ನೂರು ಕ್ರಾಸ್ ಅಂತ ಹೇಳಿ ಅಲ್ಲಿ ಎಲ್ಲ ರೆಡಿ ಮಾಡ್ತೀವಿ ಸಂವಿಧಾನ. ರೆಡಿಯಾಗಿ ಮಾಡ್ತೀವಿ. ಅಲ್ಲಿ ರೆಡಿ ಮಾಡಿ ಇಲ್ಲಿ ಒಂದು ಕಲ್ಲು ಒಂದು ಭೂಮಿನೂ ಸುದ್ದಿ ಹಿಂಗೆ ಕೆತ್ತಿಲ್ಲ ಸಂವಿಧಾನ. ಸರಿ ಆಗಿದೆ. ಯಾಕಂದ್ರೆ ನಾವು ಅದಕ್ಕೆ ಮಾಡಬೇಕು ಅನ್ನೋದೇ ಒಂದು ಆಸೆ ಸಂವಿಧಾನ. ಕ್ಷೇತ್ರಕ್ಕೆ ಯಂತ್ರ ಸರ್ ಒಂದು ಯಂತ್ರ ಅದು ತಾವೊಂದು ಪ್ರತಿಷ್ಠೆ ಮಾಡೋಣ ಕ್ಷೇತ್ರ ಬದಲು ಬರುತ್ತೆ. ಗೋಶಾಲೆ ಒಂದು ಗೋಶಾಲೆ ಗೋರಕ್ಷಣೆ ಯಂತ್ರ ಅಂತಿದೆ. ಅದೊಂದು ಮತ್ತೆ ಅಮ್ಮನವ್ರಿಗೆ ಕ್ಷೇತ್ರಕ್ಕೆ ಒಂದು ಶೀಘ್ರವಾಗಿ ದಸರಾ ಒಳಗಡೆ ಆಮೇಲೆ ಅಷ್ಟೋತ್ತರದ್ದೊಂದು ಅದನ್ನು ನಾವು ತಾವೇ ರಚನೆ ಮಾಡ್ಕೊಳ್ಬೇಕು. ಇವಾಗ